ಬಿಜೆಪಿ ಆಡಳಿತ ಇರಲಿ ಏನೋ ಅನ್ಯಾಯ ನಡೆದ್ರು ಎಲ್ಲಾರ ಕಿವಿ ದೊಡ್ಡ ಆಗ್ತಾವ, ಬಾಯಿಂದ ಮಾತುಗಳು ಪಟಾಪಟ ಬರ್ತಾವ. ಅದೇ ಇಂಡಿಯಾ ಅಲೈನ್ಸ್ ಅವ್ರ ಆಡಳಿತ ಇರೋ ರಾಜ್ಯದಾಗ ಅನ್ಯಾಯ ನಡೆದ್ರ ಎಲ್ಲಾರು ಕಿವಿ ಮುಚ್ಕೊಂಡು ಕುಂತು ಬಿಡ್ತಾರ. ತಮಿಳುನಾಡೊಳಗ ಸರಣಿ ಕಸ್ಟೋಡಿಯಲ್ ಡೆತ್ ಆಗತ್ತಾವ. ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವ್ರು ಯಾವತ್ತರೇ ಮಾತಾಡ್ಯಾರೇನ್ರಿ? ಹರಿಯಾಣ, ಉತ್ತರ ಪ್ರದೇಶ, ಗುಜರಾತ್ ಒಳಗ ಏನ ಆದ್ರೂ ರಾಹುಲ್ ಗಾಂಧಿ ಬಂದ ಪ್ರತಿಭಟನೆ ನಿಂದಿರ್ತಾರ. ತಮಿಳುನಾಡೊಳಗ ನಡೆಯಕತ್ತಿರೋ ಅರಾಜಕತೆ ಬಗ್ಗೆ ಯಾವ ಪ್ರಗತಿಪರರು, ಲದ್ದಿ ಜೀವಿಗಳು ಮಾತಾಡತ್ತಿಲ್ಲ. ತಮಿಳುನಾಡೊಳಗ ಏನ್ ಬೇಕಾದ್ ನಡೆದ್ರು ಇಂಡಿಯಾ ಅಲೈನ್ಸ್ ನ ಬೀಗರ ಬಳಗದ ಮಂದಿ ಅದಾರಲ್ರಿ, ಅವ್ರ ಏನೋ ಮಾತಾಡಂಗಿಲ್ರಿ. ಅದ್ ಎಂತದ್ದ ಅನ್ಯಾಯ ನಡೀಲಿ, ಅದ್ ಎಂತದ್ದ ಪಾಪ ಕೃತ್ಯ ನಡೀಲಿ, ಏನ್ ಬೇಕಾದಾಗಲ್ರಿ, ತುಟಕ್ ಪಿಟ್ಟಕ್ ಅನ್ನಂಗಿಲ್ಲ. ಸೋ ಕಾಲ್ಡ್ ಲದ್ದಿ ಜೀವಿಗಳಂತರೂ ಬಾಯಿಗೆ ಬೀಗನ ಹಾಕೊಂಡ್ಬಿಟ್ಟಾರ. ರೀಸೆಂಟ್ ಆಗಿ ಸ್ಟಾಲಿನ್ ಸರ್ಕಾರ ಆಡಳಿತ ಮಾಡಕತ್ತಾಗಿನಿಂದನು ಅದೆಷ್ಟೆಲ್ಲ ಏನೇನೇನೇನೋ ಅರಾಜಕತೆ ನಡೆಯಕತ್ತಾವ. ಯಾರೊಬ್ರೇ ಒಂದು ಮಾತು ಮಾತಾಡರೇನ್ರಿ? ಮೊನ್ನೆ ಅಷ್ಟೇ ಒಬ್ಬ ದಲಿತ ವ್ಯಕ್ತಿ ಸಾಯ್ತಾನ, ಅವನು ಶವಯಾತ್ರೆಯನ್ನ ಮಣ್ಣಿನ ರೋಡ್ಲೇನ ತಗೊಂಡ್ ಹೋಗ್ಬೇಕಂತ. ಯಾಕಂದ್ರ ಮಣ್ಣಿನ ರೋಡ್ನಾಗ ಬರೀ ದಲಿತರು ಅಷ್ಟ ತಿರುಗ್ತಿದ್ರಂತ. ಅವತ್ತು ಮಳಿ ಆಗಿದ್ ಕಾಲದಿ ಬ್ಯಾಡ ಅಂತ ಈ ರೋಡಿಗೆ ಬಂದ್ರ ಇದು ಮೇಲ್ಜಾತಿಯವರ ರೋಡ್ ಐತಿ ಅಂತ ಅವ್ರನ್ನ ಹೊಡೆದಿದ್ರು. ಅದ್ರ ಬಗ್ಗೆನೂ ಯಾರೊಬ್ರು ಮಾತಾಡ್ಲಿಲ್ಲ. ತಮಿಳುನಾಡಿನ ನಂಗೂನೇರಿ ಒಳಗ ದಲಿತ ವಿದ್ಯಾರ್ಥಿಗಳನ್ನ ಬೇಕಾಬಿಟ್ಟಿ ಹೊಡೆದಿದ್ರು. ಬರೀ ಏನ್ರಿ ಮೇಲ್ಜಾತಿಯವರು ಕುಡಿಯೋ ನೀರ್ನ ಕುಡಿತಾರ ಅನ್ನೋ ಕಾರಣಕ್ಕ. ಅವಾಗೂ ಯಾರೊಬ್ರು ಇದನ್ನ ಖಂಡಿಸ್ಲಿಲ್ಲ, ಇದ್ರ ಬಗ್ಗೆ ಮಾತಾಡ್ಲಿಲ್ಲ. ರಾಹುಲ್ ಗಾಂಧಿಯಿಂದ ಹಿಡಿದು ಯಾರೊಬ್ರು ಪ್ರತಿಭಟನೆ ಮಾಡ್ಲಿಲ್ಲ. ಕುದಿಕಾಡು ದಲಿತ ಕಾಲನಿನ ಸುಟ್ಟು ಭಸ್ಮ ಮಾಡಿದ್ರು. ಇಂಥವೆಲ್ಲ ಘಟನೆ ಅಲ್ಲಿ ನಡೆದ್ರು ಯಾವೊಬ್ಬ ಬುದ್ಧಿಜೀವಿ, ಯಾವ ಪ್ರಗತಿಪರರು ಇದನ್ನ ಖಂಡಿಸ್ಲಿಲ್ಲ. ಇಲ್ಲಿ ನಮ್ಮ ಕರ್ನಾಟಕದಾಗ ಟೌನ್ ಹಾಲ್ ಮುಂದೆ ನಿಂತ ಪ್ರತಿಭಟನೆ ಮಾಡಿ ಮೈಕ್ ಹಿಡ್ಕೊಂಡು ಒದರ್ತಾರಲ್ರಿ, ಹಂಗೂನು ಯಾರು ಮಾಡ್ಲಿಲ್ಲ. ಸಾವಿರಾರು ಸಂಖ್ಯೆ ಒಳಗ ಅತ್ಯಾಚಾರ ಪ್ರಕರಣಗಳ ಬಿದ್ದಾವ. ತಮಿಳ್ನಾಡು ಸರ್ಕಾರ ಅದ್ರ ವಿರುದ್ಧ ಏನ್ ಕ್ರಮ ತಗೊಂಡೈತಿ, ಇನ್ನು ಮುಂದೆ ಹಿಂಗ ಕೃತ್ಯಗಳು ನಡಿಬಾರ್ದು ಅಂತ ಯಾವ್ದಾರೇ ಒಂದು ಎಚ್ಚರಿಕೆ ಕ್ರಮ ತಗೊಂಡೈತಿ ಗೊತ್ತಿಲ್ಲ. ಆದ್ರ ಬಿಜೆಪಿ ಆಡಳಿತ ಇರೋ ಯಾವ್ದ ರಾಜ್ಯದಾಗ ಯಾರೊಬ್ರು ಎಡಿಯು ಬೀಳ್ರಿ ಅದಕ್ಕೆ ಬಿಜೆಪಿನೇ ಕಾರಣ ಅಂತ ಬೇಕಾಬಿಟ್ಟಿ ಮಾತಾಡ್ತಾರ. ಕಾಂಗ್ರೆಸ್ ಯುವರಾಜನಿಂದ ಹಿಡಿದು ಸಣ್ಣ ಕಾರ್ಯಕರ್ತನ ತನಕನೂ ಎಲ್ಲಾರ್ಗಿ ಏನು ಪೌರುಷ ಉಕ್ತೈತಿ ಯಾಗ ಅಂತಂದ್ರ ಕೇಳಬಾರ್ದ್ರಿ. ಅದನ್ನ ಯಾವಾಗ ಯಾವ್ಯಾವ ರಾಜ್ಯದಾಗ ಬಿಜೆಪಿ ಆಡಳಿತದಾಗಿತ್ತಲ್ರಿ, ಕಡ್ಡಿದಿದ್ನ ಗುಡ್ಡ ಮಾಡಿ ಯಾವ ರೀತಿ ಪ್ರತಿಭಟನೆ ಮಾಡಿದ್ರು ಅಂತ ಹೇಳ್ತೀನಿ ಕೇಳ್ರಿ. 2017ರಿಂದ 2021 ತನಕ ಹರಿಯಾಣದಾಗ ಬಿಜೆಪಿ ಸರ್ಕಾರ ಆಡಳಿತದಾಗಿತ್ತು. ರೇವಾಡಿ ಮತ್ತ ನೂಹ್ ಒಳಗ ಅತ್ಯಾಚಾರ ನಡೆದಿತ್ತು. ಆ ಅತ್ಯಾಚಾರವನ್ನ ಖಂಡಿಸ್ಲಾಕ ಕಾಂಗ್ರೆಸ್ ಯುವರಾಜ ದರೆಗೆಳೆದು ಬಂದಿದ್ರು. ಕಾಂಗ್ರೆಸ್ ನಾಯಕಿ ಶೈಲಜಾ ಕುಮಾರಿ ಅವರಂತರೂ ರೋಷಾವೇಶದಿಂದ ಅತ್ಯಾಚಾರ ಹೆಂಗ್ ನಡೆದೈತಿ ನೋಡ್ರಿ, ಬಿಜೆಪಿ ಅವ್ರು ಏನೂ ಮಾಡತ್ತಿಲ್ಲ ಅಂತ ಗಂಟೆಗಟ್ಲೆ ಭಾಷಣ ಮಾಡಿದ್ರು. ಇನ್ನು 2020ರಾಗ ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆನ ಜಾರಿಗೆ ತಂದಿತ್ತು. ಈ ಕೃಷಿ ಕಾಯ್ದೆ ಒಪ್ಕೊಳ್ಳಂಗಿಲ್ಲ ಅಂತ ಹರಿಯಾಣದಾಗ ರೈತರು ಪ್ರತಿಭಟನೆ ಮಾಡಿದ್ರು. ಪರಿಸ್ಥಿತಿ ಕೈ ಮೀರಿ ಹೋದಾಗ ಹರಿಯಾಣದಾಗ ಬಿಜೆಪಿ ಸರ್ಕಾರ ಇತ್ತು. ಹರಿಯಾಣ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಆ ಗುಂಪನ್ನ ಚದರಿಸ್ಬೇಕಾಯ್ತು. ಹೆಂಗ ಮಾಡಿದ್ರು ಇವರು? ರೈತ ವಿರೋಧಿ ಸರ್ಕಾರ ಇದು ಅಂತ ಜಂಗತ್ ಹಾರಿ ಬಂದವರೆಲ್ಲ ಪ್ರತಿಭಟನೆಗೆ ಕುಂತು ಬಿಟ್ರು. ರಾಹುಲ್ ಗಾಂಧಿಯಿಂದ ಹಿಡಿದು ಕಾಂಗ್ರೆಸ್ ಮುಖ್ಯ ನಾಯಕರೆಲ್ಲ ಇದ್ರು. ಅದ್ರಾಗ ಭೂಪಿಂದರ್ ಸಿಂಗ್ ಅಂತರು ಇದನ್ನೆಲ್ಲ ಸರಿ ಮಾಡ್ತನು ಅಂತ ನಿಂತು ಬಿಟ್ಟಿದ್ರು. ಇನ್ನ 2016 ಗುಜರಾತ್ ಒಳಗ 4 ಮಂದಿ ದಲಿತರನ್ನ ಗೋರಕ್ಷಕರು ಹತ್ಯೆ ಮಾಡ್ಯಾರಂತ ಆರೋಪ ಮಾಡಲಾಗಿತ್ತು. ಆ ಆರೋಪ ಕೇಳಿಸ್ತಿದ್ದಂಗನ ರಾಹುಲ್ ಗಾಂಧಿಯಿಂದ ಹಿಡಿದು ಮತ್ತ ಅವನ್ ದೊಡ್ಡ ಮಟ್ಟದ ಪೆಟಾಲಿಯಂ ಎಲ್ಲ ಕರ್ಕೊಂಡು ಬಂದು ಆಜಾದಿ ಕಾ ಕೂನ್ ಅಂತ ಪ್ರತಿಭಟನೆ ಮಾಡಿದ್ರು. ಬಿಜೆಪಿ ಮತ್ತ RSS ದಲಿತ ವಿರೋಧಿ ಐತಿ, ಹಿಂಗಾಗಿನ ಇಂಥ ಕೃತ್ಯಗಳು ಬಿಜೆಪಿ ಆಡಳಿತ ಎಲ್ಲೆಲ್ಲೈತಲ್ಲ ಅಲ್ಲೇ ಆಗಾಕತ್ತಾವ ಅಂತ ದೊಡ್ಡ ಮಟ್ಟದಾಗ ಗಂಟ್ಲ ನೋವು ಆಗೋ ತನಕ ಚೀರಾಡಿದ್ರು. 2016ರಾಗ ಆಂಧ್ರ ಪ್ರದೇಶದಾಗ ರೋಹಿತ್ ವೇಮುಲ ಅನ್ನೋ PhD ವಿದ್ಯಾರ್ಥಿ ಸೂಸೈಡ್ ಮಾಡ್ಕೊಂಡು ಸಾಯ್ತಾನ. ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿ ಹಾಸ್ಟೆಲ್ ಒಳಗ ಅವ್ ಸಾಯ್ತಾನ. ಕೇಂದ್ರೀಯ ವಿಶ್ವವಿದ್ಯಾನಿಲಯ ಐತಿ ಅನ್ನೋ ಕಾರಣಕ್ಕಾಗಿ ನರೇಂದ್ರ ಮೋದಿ ಅವರು ಇದಕ್ಕೆ ನೇರ ಹೊಣೆಗಾರರು ಅಂತ ರಾಹುಲ್ ಗಾಂಧಿ ಬಂದು ದೊಡ್ಡ ಸ್ಪೀಚ್ ಕೊಟ್ರು. ದಲಿತ ವಿದ್ಯಾರ್ಥಿ ಒಬ್ಬ ಸತ್ತು ಮಲಗ್ಯಾನ. ಏನ್ ಇವರು ರಾಜಕೀಯ ಮಾಡೋದು? ದಲಿತರ ಮೇಲೆ ಹೆಂಗ್ ಯಾವಾಗಿಂದನೂ ದಬ್ಬಾಳಿಕೆ ನಡೆದೈತೆ, ಅದು ನಿಂತೇ ಇಲ್ಲ. ಇದರ ವಿರೋಧವಾಗಿ ಯಾರೂ ಮಾತಾಡಂಗಿಲ್ಲ ಅಂತ ಗಂಟ್ಲೆ ಸ್ಪೀಚ್ ಕೊಟ್ಟು ಹೋಗಿದ್ರು. ಕೇಜ್ರಿವಾಲ್ ಅವರು ಬಂದಿದ್ರು ಆ ಟೈಮ್ನಾಗ. ಅದೇನು ಮಹತ್ವ, ಅದೇನು ಹುಮ್ಮಸ್ಸು, ಎಲ್ಲೂ ಇರ್ಲಾರ್ದ ಶೌರ್ಯ ಅವಾಗ ಬಂದಿತ್ತು.
2018 ಜಮ್ಮು ಕಾಶ್ಮೀರದ ಕತುವಾ ಒಳಗ 8 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಸಾಯ್ ಹೊಡಿತಾರ. ಇದು ಮೋದಿ ಗೌರ್ಮೆಂಟ್ ವಿಫಲತೆ ಹಂಗ ಹಿಂಗ ಅಂತ ಹೇಳಿ ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡಿದ್ರು ಇಂಡಿಯಾ ಗೇಟ್ ಹತ್ತಿಕ್. ಅಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ, ಸೋನಿಯಾ ಗಾಂಧಿ ಸೇರಿ ಬಹಳಷ್ಟು ಮಂದಿ ಸೇರಿದ್ರು. ದೊಡ್ಡ ಮಟ್ಟದಾಗ ಪ್ರತಿಭಟನೆ ಮಾಡಿ ಬಿಜೆಪಿ ಸರ್ಕಾರ ವಿಫಲ ಆಗೈತಿ ಅಂತ ಕೂಗಿ ಹೇಳಿದ್ರು. ಇನ್ನು 2024 ಗುಜರಾತ್ ಒಳಗ ದಲಿತ ವ್ಯಕ್ತಿ ತನ್ನ ಮದ್ವಿ ಒಳಗ ಕುದುರೆ ಮೇಲೆ ಬರ್ತಾನ ಒಂದ ಕಾರಣಕ್ಕ ಮೇಲ್ಜಾತಿಯವರು ಅವನ್ನ ಹೊಡೆದಿದ್ರಂತ. ಹಿಂಗ ಒಂದು ಆರೋಪ ಕೇಳಿ ಬಂದಿತ್ತು. ಮತ್ತ ರಾಹುಲ್ ಗಾಂಧಿ ಅವರ ಪಟ್ಟಣ ಎಚ್ಚರ ಆದವ್ರ ಇದು ಮನುವಾದಿಗಳ ತತ್ವಶಾಸ್ತ್ರದ ಫಲವಾಗಿ ನಡೆಯಕತ್ತೈತಿ. ಯಾಕಂದ್ರ ಅವ್ರಿಗೆ ದಲಿತರ ಮೇಲೆ ಪ್ರೀತಿನ ಇಲ್ಲ, ಪ್ರೇಮನ ಇಲ್ಲ. ಹಿಂಗಾಗಿ ದಲಿತರ ಮೇಲೆ ಯಾರು ಬೇಕಾದವ್ರು ಹೆಂಗ ಬೇಕಾದ ಹಲ್ಲೆ ಮಾಡಕತ್ತಾರ ಅಂತ ಮತ್ತ ವಿಫಲತೆ ಅಂತ ಹೇಳಿ ಬಾಯ್ ಬಡ್ಕೊಂಡ್ರು. ಇದೆಲ್ಲವನ್ನು ರಾಹುಲ್ ಗಾಂಧಿಯಿಂದ ಹಿಡಿದವರ ಬೀಗರ ಬಳಗ ಇಂಡಿಕೂಟ ಎಲ್ಲರೂ ಖಂಡಿಸಿದ್ರು. ಅವಾಗ ಅವ್ರಿಗೆ ಎಲ್ಲಿಲ್ಲದ ರೋಷಾವೇಶ, ಎಲ್ಲೆಲ್ಲಿಯೂ ಲಾ ಪಾಯಿಂಟ್ಗಳು ಬರಾಕತ್ತಿದ್ದು. ಆದ್ರೆ ತಮಿಳುನಾಡೊಳಗ ಅವ್ರು ಯಾವತ್ತೂ ಯಾವ ವಿಷಯನೂ ಖಂಡಿಸ್ಲೇ ಇಲ್ಲ. ನಾ ಯಾಕೆ ಇದನ್ನೆಲ್ಲ ಇವತ್ತು ಹೇಳಕತ್ತೀನಿ ಗೊತ್ತೈತೇನ್ರಿ? ಲೇಟೆಸ್ಟ್ ಶಾಕಿಂಗ್ ನ್ಯೂಸ್ ಒಂದೈತಿ. ತಮಿಳುನಾಡೊಳಗ 27 ವರ್ಷದ ಅಜಿತ್ ಕುಮಾರ್ ಅನ್ನೋ ದೇವಸ್ಥಾನದ ವಾಚ್ಮೆನ್ ನ ಪೊಲೀಸರು ಸಾಯಿಸ್ಬಿಟ್ಟಾರ. ಅದನ್ನು ಕಸ್ಟಡಿ ಒಳಗ. ವಾಚ್ಮೆನ್ ಏನ್ ತಪ್ಪು ಮಾಡಿದ ಅಂದ್ರ, ಒಬ್ಬ ಶ್ರೀಮಂತ ಮಹಿಳೆ ಕಾರ್ ಪಾರ್ಕ್ ಮಾಡು ಅಂತ ಹೇಳ್ತಾಳ. ಆ ಕಾರ್ ಪಾರ್ಕ್ ಮಾಡಿದ ದೊಡ್ಡ ತಪ್ಪಾತು. ಆಕಿ ಅದ್ರೊಳಗೆ ಇದ್ದಿದ್ದ 10,000 ಚಿನ್ನಾನ ಇವನ ಕದ್ದಾನು ಅಂತ ಆರೋಪ ಮಾಡಿದ್ಲು. ಪೊಲೀಸ್ ನಾವು ಕದ್ದಾನೋ ನಿಜವಾಗ್ಲೂ ಚಿನ್ನ ಹಾಕಿ ಇಟ್ಟಿದ್ಲೋ ಕಾರ್ನಾಗ ಏನೂ ವಿಚಾರಣೆ ಮಾಡ್ಲಿಲ್ಲ. ಅವನ್ನ ಕರ್ಕೊಂಡು ಹೋದ್ರು. ಅವನ್ನ ಕರ್ಕೊಂಡು ನೇರ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ. ಅದು ಯಾವುದೋ ಬೂತ್ ಬಂಗ್ಲೆ ಹಂಗೈತಿ. ಅಲ್ಲಿ ಅವನ್ನ ಪೊಲೀಸ್ ಕಾಸ್ಟ್ಯೂಮ್ನಾಗ ಇಲ್ಲ, ಹಂಗ ಹೊಡೆದ್ರು. ಹೆಂಗ ಹೊಡೆದಾರಂದ್ರೆ ಅದೊಂದು ವಿಡಿಯೋನ ಸಿಕ್ಬಿಟ್ಟೈತಿ. ಹೆಂಗ ಬೇಕು ಹಂಗ ಹೊಡೆದಾರ, ಕೋಲಿಂದ ಬೂಟಿಂದ ಒದ್ದಾರ. ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಯಾರ. ಅಲ್ಲಿನೂ ಅವನಿಗೆ ಹೆಂಗ್ ಬೇಕಂಗ ಚಿತ್ರ ಹಿಂಸೆ ಕೊಟ್ಟಾರ. ಅದಾದ ನೆಕ್ಸ್ಟ್ ಡೇ ಅವನ್ ಸಾಯ್ತಾನ. ಅದಕ್ಕೊಂದು ಕತಿ ಕಟ್ಟಿದ್ರು ಪೊಲೀಸರು. ಓಡಿ ಹೊಂಟಿದ್ದ ತಪ್ಪಿಸ್ಕೊಂಡು ಬಿದ್ದು ಸತ್ತಾನು ಅಂತ. ಬಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಒಳಗ ಅವನ ಮೈ ಮೇಲೆ 44 ಗಾಯ ಆಗ್ಯಾವ. ಗಾಯದ ಮೇಲೆಲ್ಲ ಮೆಣಸಿನ ಪುಡಿ ಹಾಕ್ಯಾರ ಅಂತ ರಿಪೋರ್ಟ್ ಬಂದೈತಿ. ಎಷ್ಟು ನರಳಿ ಸತ್ತಿರಬಾರ್ದು, ಹೆಂಗ ಅಮಾನುಷವಾಗಿ ಅವನ ಕೊಂದಾರ. ಈ ಒಂದು ವಿಚಾರಣೆಯನ್ನ ಕೋರ್ಟ್ ಸೀರಿಯಸ್ ಆಗಿ ಪರಿಗಣಿಸಿ, ಒಬ್ಬ ಕೊಲೆಗಾರನೂ ಹಿಂಗ ಕೊಲ್ಲಂಗಿಲ್ಲಪ್ಪ, ಅವನತ್ತಿಗೆ ಒಂದ್ ಸ್ವಲ್ಪ ಕರುಣೆ ಇರ್ತೈತಿ, ಯಾಕೆ ಪೊಲೀಸರು ಇಷ್ಟೊಂದು ಕರುಣೆ ಬಿಟ್ಟು ನಿಂತಾರ ಅಂತ ಪ್ರಶ್ನೆ ಮಾಡ್ಯಾರ. ಸ್ಟಾಲಿನ್ ಸರ್ಕಾರಕ್ಕ ತರಾಟೆ ತಗೊಂಡಾರ. ಸ್ಟಾಲಿನ್ ಮೇಲೆ ಬಂದ ತಕ್ಷಣ ಸ್ಟಾಲಿನ್ ಎಚ್ಚರ ಆಗಿ ಅವನಿಗೆ 5 ಲಕ್ಷ ಕೊಡ್ತೀವಿ, ಅವ್ರ ತಮ್ಮಗ್ ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ ಈಗ ಸಮಜಾಯಿಸಿ ಹೇಳಾಕತ್ತಾರ. ಈ ಕೇಸ್ನ CBIಗೆ ವಹಿಸ್ತೀವಿ ಅಂತಾನೂ ಹೇಳಾಕತ್ತಾರ. ಆದ್ರ ಹೋಗಿದ್ದ ಜೀವ ವಾಪಸ್ ಬರ್ತೈತಿನ್ರಿ? ಮನುಷ್ಯರು ಅನ್ಸ್ಕೊಂಡವ್ರು ಮಾಡೋ ಕೆಲಸನ ಅಲ್ರಿ ಇದು. ನಾವೆಲ್ಲ ಮನುಷ್ಯರಾಗಿ ಈ ಒಂದು ಸುದ್ದಿ ಕೇಳಿದ ತಕ್ಷಣ ಅಯ್ಯೋ ಪಾಪ ಅನ್ನಿಸ್ತೈತಿ. ಅವ್ರು ಹಂಗ ಸಾಯಿಸ್ತಾರು ಅಂದ್ರೆ ಅವ್ರು ಮನುಷ್ಯರು ಅನಿಸ್ಕೋತಾರೇನ್ರಿ? ಹಿಂಗ ತಮಿಳ್ನಾಡೊಳಗ ದಲಿತರ ಮೇಲೆ ಅನ್ಯಾಯಗಳು ನಡ್ಕೋತಾ ಬಂದಾವ್. ಅದೊಂದು ಮೂವಿ ಬಂದಿತ್ತು ನೋಡ್ರಿ, ಜೈ ಭೀಮ್ ಅಂತ. ಆಕ್ಟರ್ ಸೂರ್ಯ ಆಕ್ಟ್ ಮಾಡಿದ್ರು. ಅದೇನ್ ಮೂವಿ ಇತ್ತಲ್ಲ, ಅದ ರೀತಿ ಘಟನೆಗಳು ತಮಿಳ್ನಾಡೊಳಗ ನಡೀತಿರ್ತಾವ ಅನ್ನೋ ಆರೋಪಗಳು ಬಾಳ ಅದಾವ. ಎಂತ ಕರುಣೆ ಇರ್ಲಾರ್ದಂತ ಪೊಲೀಸರು ಅದಾರ. ಸ್ಟಾಲಿನ್ ಸರ್ಕಾರ ಬಂದ ಮೇಲೆ ಇಲ್ಲಿ ತನಕ 24 ಕಸ್ಟಡಿಯಲ್ ಡೆತ್ ಆಗ್ಯಾವಂತ್ರಿ. ಅಂದ್ರ ಕಸ್ಟಡಿ ಒಳಗ ಅಪರಾಧಿಗಳು ಆರೋಪಿಗಳು ಸಾಯಿಸಿ ಬಿಡ್ತಾರ. ಅವ್ರು ನಿಜವಾಗ್ಲೂ ಅವ್ರು ಅಪರಾಧಿಗಳ ಅನ್ನೋ ಅಷ್ಟೊತ್ತಿಗೆ ಅವ್ರು ಸತ್ತು ಬಿಟ್ಟಿರ್ತಾರ. ಕೇಸ್ ಮುಚ್ಚಾಕ್ ಹಿಂಗ ಮಾಡ್ತಾರೋ ಅಥವಾ ಶ್ರೀಮಂತರು ಹಿಂಗ ಮಾಡ್ರಿ ಅಂತ ಹೇಳಿದ್ಗ ಪೊಲೀಸರು ಹಿಂಗ ಮಾಡ್ತಾರೋ, ಸ್ಟಾಲಿನ್ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಾತಿಲ್ಲತ್ ಮಾಡ್ತಾರೋ ಗೊತ್ತಿಲ್ಲ. ಅಮಾಯಕ ಜೀವಗಳಂತೂ ಬಲಿ ಆಗಕತ್ತಾವ. ಆದ್ರ ರಾಹುಲ್ ಗಾಂಧಿ, ಇಂಡಿಯಾ ಅಲೈನ್ಸ್ ಬೀಗರ ಬಳಗ, ಸೋ ಕಾಲ್ಡ್ ಲದ್ದಿ ಜೀವಿಗಳು, ಬಾಳ ಮಾತಾಡೋ ಪ್ರಗತಿಪರರು ಇದ್ರ ಬಗ್ಗೆ ಮಾತಾಡತ್ತಿಲ್ಲ. ಈ ಸುದ್ದಿ ನಡೆದಿದ್ದು ನಮ್ಗ ಗೊತ್ತೇ ಇಲ್ಲ ಅನ್ನೋ ಹಂಗ ಆಕ್ಟಿಂಗ್ ಮಾಡಕತ್ತಾರ. ಇದು ಇವತ್ತಿನ ಸಮಾಜದ ಕರಾಳ ಪರಿಸ್ಥಿತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇಂಥ ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.